ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿಂದುತ್ವ ಅಂತಕ್ಕಂಥದ್ದು ರಾಜಕೀಯ ಘೋಷಣೆ ಅನ್ನೋದನ್ನು ಸಾವರ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ಅಂಧಭಕ್ತರಿಗೆ ಮತ್ತು ಕಾಕಿ ಚಡ್ಡಿ ಕರಿ ಟೋಪಿಯವರಿಗೆ ಇದು ಅರ್ಥ ಆಗಲ್ಲ. ಅದನ್ನು ಸರಿಯಾಗಿ ಸಾವರ್ಕರ್ ಅವರು ಓದಿದ್ರೆ ಮಣಿಶಂಕರ್ ಅವರು ಏನು ಹೇಳಿದ್ದಾರೆ ಅದು ಸತ್ಯ ಅಂತ ಅನಿಸುತ್ತೆ. ಸರ್, ಈಗ ಎಲ್ಲರೂ ಭಾಳ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ವಿಷಫಲ ಆಗುತ್ತೆ ಅನ್ನೋ ಅವೆಲ್ಲ ಮುಖ್ಯಮಂತ್ರಿಗಳು PCC ಅಧ್ಯಕ್ಷರು ಸುರ್ಜೇವಾಲಾ ಅವ್ರಿಗೆ ಕೇಳಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಸರ್, ಈಗ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರು ನೇರ ಒಂದು ಚರ್ಚೆಗೆ ಸಿದ್ಧ ಅನ್ನೋ ಥರದಲ್ಲಿ ಸವಾಲು ಪ್ರತಿ ಸವಾಲು ಹಾಕಿದ್ದಾರೆ. ಮನ್ರೇಗಾ ವಿಚಾರದಲ್ಲಿ ಸವಾಲು ಹಾಕಿದ್ರು HD ಕುಮಾರಸ್ವಾಮಿ ಅವರು. ಈಗ ಆ ಸವಾಲನ್ನು DK ಶಿವಕುಮಾರ್ ಅವರು ಸ್ವೀಕಾರ ಮಾಡಿದ್ದಾರೆ. 3 ದಿನದಲ್ಲಿ ನಾವು ಕರೀರಿ ಎಲ್ಲಿದ್ರು ಬರ್ತೀನಿ ಅಂತ ಹೇಳಿ ನೋಡೋಣ, ಅದು ಡಿಬೇಟ್ ಆದರೆ ಭಾಳ ಚೆನ್ನಾಗಿರುತ್ತೆ. ಬಿಗ್ ಫೈಟ್ ಅಂತ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಸರ್, ಮನ್ರೇಗಾ ವಿಚಾರವಾಗಿ ಈಗ ಕಾಂಗ್ರೆಸ್ ಒಂದು ರೀತಿಯ ಹೋರಾಟ ರೂಪಿಸಿರೋದು, BJPಗೆ ಅದಕ್ಕೆ ಪ್ರತಿಯಾದಂಥ ಹೋರಾಟ ರೂಪಿಸ್ತಾ ಇದೆ. ಅದರ ಜೊತೆಗೆ ಅವರೇನು ಜೀರಾಮ್ಜಿನ ಹೇಗೆ ನಾವು ಸಕ್ಸಸ್ ಈಗ ಅವ್ರಿಗೆ ನೈಜವಾದ ವಿಚಾರಗಳನ್ನು ನೇರವಾಗಿ ಒಪ್ಕೊಳ್ಳೋವಂಥ ಧೈರ್ಯ ಇರೋದಿಲ್ಲ. ಎಲ್ಲವನ್ನೂ ಸಹ ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಥವಾ ಆ ಒಂದು ಭೂತ ಕನ್ನಡಿಯಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಮ್ಜಿ ಅನ್ನೋದೇನಿದೆ ಅದರಲ್ಲಿ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಅಂತ ಇದೆ. ಅದನ್ನು ಇವರು ರಾಮ್ಜಿ ಅಂತ ಇದ್ದಾರೆ. ಅಂದರೆ ಏನು ಬೇಕಾದರೂ ಇವರು ರಾಮನ್ ಮಾಡಿಬಿಡ್ಬೋದು. ಮಹಾತ್ಮ ಗಾಂಧಿ ರಾಮನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಈ ಒಂದು ಮನ್ರೇಗಾದಲ್ಲಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯ ಕುಕೃತ್ಯ ದೇಶದಲ್ಲಿ ಇರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ನೋಟುಬಂದಿ ಇರ್ಬೋದು, GST ಇರ್ಬೋದು, ಈಗ ಮನ್ರೇಗಾ ಇರ್ಬೋದು, ಎಲ್ಲ ವಿಚಾರದಲ್ಲೂ ಸಹ ಬಡವರ ಹೊಟ್ಟೆ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ನರೇಂದ್ರ ಮೋದಿ BJP ಮಾಡ್ತಾ ಇದೆ. ಅದಕ್ಕೆ ಜನಸಾಮಾನ್ಯರು ಉತ್ತರ ಕೊಡ್ತಾರೆ. ಸರ್, ಹಿಂದುತ್ವದ ವಿಚಾರವಾಗಿ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ ಸರ್, ಹಿಂದೂ ಧರ್ಮ ಒಂದು ಸುಂದರವಾದ ಧರ್ಮ, ಆದರೆ ಹಿಂದುತ್ವ ರಾಜಕೀಯ ಸಿದ್ಧಾಂತ ಬದಲಾಗಿದೆ ಅಂತ. ಈಗ ಭಾರತೀಯ ಜನತಾ ಪಾರ್ಟಿ ಅಥವಾ RSS ಹಿಂದೂ ಮಹಾಸಭಾದ ಐಕಾನ್ ಅಂತ ಏನು ಹೇಳ್ತೀವಿ, ಸಾವರ್ಕರ್ ಅವರೇ ಅವರ ಇದರಲ್ಲಿ ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಏನೇ ಸಂಬಂಧ ಇಲ್ಲ ಅಂಥೇಳಿ. ಮಣಿಶಂಕರ್ ಅವರು ಹೇಳೋದು 100ಕ್ಕೆ 100 ಸತ್ಯ. ಹಿಂದೂ ಧರ್ಮ ಅಂತಕ್ಕಂಥದ್ದು 140 ಕೋಟಿ ಜನ ನಾವು ಫಾಲೋ ಮಾಡ್ತಾ ಇರ್ತಕ್ಕಂಥ ಹಿಂದೂ ಧರ್ಮ, ಅದು ಒಂದು ಧಾರ್ಮಿಕವಾದ ವಿಚಾರ. ಹಿಂದುತ್ವ ಅಂತಕ್ಕಂಥದ್ದು ರಾಜಕೀಯ ಘೋಷಣೆ ಅನ್ನೋದನ್ನು ಸಾವರ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ಅಂಧಭಕ್ತರಿಗೆ ಮತ್ತು ಕಾಕಿ ಚಡ್ಡಿ ಕರಿ ಟೋಪಿಯವರಿಗೆ ಇದು ಅರ್ಥ ಆಗಲ್ಲ. ಅದನ್ನು ಸರಿಯಾಗಿ ಸಾವರ್ಕರ್ ಅವರು ಓದಿದ್ರೆ ಮಣಿಶಂಕರ್ ಅವರು ಏನು ಹೇಳಿದ್ದಾರೆ ಅದು ಸತ್ಯ ಅಂತ ಅನಿಸುತ್ತೆ. ಸರ್, ಈಗ ಎಲ್ಲರೂ ಭಾಳ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ವಿಷಫಲ ಆಗುತ್ತೆ ಅನ್ನೋ ಅವೆಲ್ಲ ಮುಖ್ಯಮಂತ್ರಿಗಳು PCC ಅಧ್ಯಕ್ಷರು ಸುರ್ಜೇವಾಲಾ ಅವ್ರಿಗೆ ಕೇಳಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಧನ್ಯವಾದಗಳು. ನಮಸ್ಕಾರ. ಅವ್ರು 3 ಜನ ಹೇಳ್ತಾರೆ ಅದು ವಿಚಾರದಲ್ಲಿ.